ಏನು ಇವತ್ತು ಕೋಲಾರಲ್ಲಿ DCC ಬ್ಯಾಂಕ್ ಚುನಾವಣೆ ಪಾಕಿಸ್ತಾನ ಮತ್ತು ಭಾರತ ಯುದ್ಧದ ರೀತಿ ಮಾಡಕ್ಕೆ ಕೊಟ್ಟಿದ್ದಾರೆ MLC ಅನಿಲ್ ಕುಮಾರ್ ಮತ್ತು ಕೊತ್ತೂರು ಮಂಜುನಾಥ್. ಇದು ಅವಶ್ಯಕತೆ ಇತ್ತಾ ಅನ್ನೋ ಒಂದು ಪ್ರಶ್ನೆ ಎದ್ದೇಳ್ತಿದೆ. ಕಾರಣ ಏನಂದರೆ, ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪುನರ್ಜೀವ ಕೊಟ್ಟಂಥ ಬ್ಯಾಂಕನ್ನು ಇವ್ರು ಬೇಕಾದಾಗೆಲ್ಲ ಉಪಯೋಗಿಸ್ಕೊಂಡು, ಬೇಕಾದಾಗ ಬೀದಿಯಲ್ಲಿ ಹಾಕೊಂಡು ಹಣ ಕೊಟ್ಟು ನಮ್ಮ ಸರ್ಕಾರ ಕೊಡ್ತಾಯಿದೆ, ನಮ್ಮ ಬ್ಯಾಂಕ್ ಕೊಡ್ತಾಯಿದೆ ಅಂತ ಹೇಳ್ಕೊಂಡು ರಾಜಕೀಯ ಲಾಭ ಪಡ್ಕೊಂಡು, ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ಮಹಿಳಾ ಸಮಾವೇಶ ಮಾಡಿದ್ರಿಂದ ಹಿಡಿದು ಹೇಮಗಲಲ್ಲಿ ಮಹಿಳಾ ಸಮಾವೇಶವರೆಗೂ DCC ಬ್ಯಾಂಕ್ ಸಾಲ ಕೊಟ್ಟು ಮಹಿಳೆಯರನ್ನೇ ಕರ್ಕೊಂಡೋಗಿ ನಾನು ಅಂದವರು ಬೆಳೀತಾ. ಮತ್ತು MLC ಅನಿಲ್ ಕುಮಾರ್ಗೆ ರಾಜಕೀಯ ಒಂದು ಸ್ಥಿತಿಗತಿಗಳು ಕಮ್ಮಿ ಇದ್ದಾಗ ಅದೇ DCC ಬ್ಯಾಂಕ್ಗೆ ಬೇಲಳ್ಳಿ ಗೋವಿಂದಗೌಡರು ಕರ್ಕೊಂಡು ಕೂಡಿಸಿ ಹೇಳ್ತಾ, ಮತ್ತು MLC ನಿಂತಾಗ ಆರ್ಥಿಕವಾಗಿ ಸಹಾಯ ಮಾಡಿದ್ದು ಜಗಜಾಹೀರಾಯಿತು. ಕೋಲಾರದಲ್ಲಿ ICSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ. ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಕುಡಾ ಲೇಔಟ್, ಬೆಂಗಳೂರು ಉತ್ತರ, ವಿವಿ ಸಮೀಪ, ಟಮಕ ಬಡಾವಣೆ, ಕೋಲಾರ. ಇಷ್ಟೆಲ್ಲ ಆದ್ರೂ ಇವತ್ತು ನಾವೇನೋ ದ್ವೇಷ ಸಾಧಿಸ್ತೀರಿ, ನಾವೇನೋ ಮಾಡ್ತೀರಿ, ನಾವೇನೋ ಇದು ಮಾಡಿಬಿಟ್ಟಿರಿ. ಆಯ್ತು, ಬ್ಯಾಂಕಲ್ಲ ಹಗಲ್ದೊರಡೆ ಏನು ನಡೆದಿದ್ರೆ ನಿಮ್ಮದೇ ಸರ್ಕಾರ ಬರೀ ಒಂದು ತಿಂಗಳಲ್ಲಿ ತನಿಖೆ ಮಾಡಿ ಯಾವನೇ ಒಂದು ತಪ್ಪು ಮಾಡೋಣ ಅವನ್ನೆಲ್ಲ ಜೈಲು ಕಳಿಸ್ಬೇಕಾಯ್ತು. ಸುಮ್ಮನೆ ಜನಗಳಿಗೆ ಒಂದು ಮಂಕುಬುರ್ದಿ ಹಚ್ಕೊಂಡು ನೀವು MLAಗಳು ಮತ್ತು MLCಗಳು ಅಧಿಕಾರ ಬೇಕು ಅಂತೇಳಿ ಇವತ್ತು 100 ಕೋಟಿ ಖರ್ಚು ಮಾಡೋಕೆ ಹೊಟ್ಟಿದ್ದೀರಿ. ಇವತ್ತು ನೀವು ಹೇಳ್ಕೊಬೋದು, ನಾನು ಇನಾಮಿನೇಷನ್ ಆಗಿಬಿಟ್ಟಿದ್ದೀನಿ ತಾಲೂಕು ಸೊಸೈಟಿಯಿಂದ. ನಿಂದು ಇನಾಮಿನೇಷನ್ ಅನ್ನೋದಕ್ಕಿಂತ ಒಂದು 5ರಿಂದ 6 ಕೋಟಿ ರೂಪಾಯಿ BJP ಅವ್ರಿಗೆ ಕಪ್ಪು ಕಾಣಿಕೆ ಕೊಟ್ಟು ನೀನು ಒಂದು ಇನಾಮಿನೇಷನ್ ಆಗಿರ್ಬೋದು. ಕೈತೆ ರೂಪಾ ಶಶಿಧರ್ ಇನಾಮಿನೇಷನ್ ಆಗಿರೋದು ಬೇರೆ, ಸುಬ್ಬಾರೆಡ್ಡಿ ಇನಾಮಿನೇಷನ್ ಆಗಿರೋದು ಬೇರೆ. ಆದರೆ ಕೊತ್ತೂರು ಮಂಜುನಾಥ್ ಅವರು ಇನಾಮಿನೇಷನ್ ಆಗಿರೋದು ಚಿಕ್ಕ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಯಾವ ರೀತಿ BJP ಅವ್ರಿಗೆ ಸಹಕಾರ ಕೊಟ್ಟರು. ಇವತ್ತು 70ರಿಂದ 100 ಕೋಟಿ ಸಾಮಾನ್ಯ ತಾಲೂಕು ಇದು ಪೇಲ್ಡ್ ಬ್ಯಾಂಕು ಮತ್ತು ಸೊಸೈಟಿ ಒಬ್ಬ ಏನು ಎಲಿಮಿನೇಟರ್ ವೋಟರ್ಸ್ ಇದ್ದಾನೆ ಅವ್ನಿಗೆ 15ರಿಂದ 20 ಲಕ್ಷ ಆಮಿಷ ಬಿಡ್ತಾ ಇದ್ದೀರಿ ನೀವು ಅಂದರೆ ಇನ್ನು ಏನು DCC ಬ್ಯಾಂಕು? ಆಯಿತು, ನೀವೇ ಅಧಿಕಾರಕ್ಕೆ ಬರ್ತೀರಿ, ನಿಮ್ಮ ಕಾರ್ಯಕರ್ತರು ಎಲ್ಲಿ ಹೋಗಬೇಕು? ನಿಮ್ಮ ಹಿಂದ್ಗಡೆ ಜೇಕಾರ ಏನು ನಿಮ್ಮ ಮನೇಲಿ ಬಾತ್ರೂಮ್ ತೊಳಿಬೇಕಾ ಕಾರ್ಯಕರ್ತರು? ಸಾಕ್ರಿ, MLA MLC ಆಗಿದ್ದೀರಿ ಹೇಳ್ತಾ ಅದರಿಂದ ಜನಕ್ಕೆ ಉಪಯೋಗ ಮಾಡಿರಿ. ಕಾರ್ಯಕರ್ತರಿಗೆ ಒಂದು ಅನುಕೂಲ ಮಾಡ್ಕೊಂಡು, ನೀವು ಕಾರ್ಯಕರ್ತರಿಗೂ ಮಾಡಲ್ಲ, ಬ್ಯಾಂಕ್ಗೂ ಉದ್ಧಾರ ಮಾಡಲ್ಲ, ಆಯ್ತಾ? ನಿಮ್ದೊಂದು ಪ್ರತಿಷ್ಠೆ ಹೇಳ್ತಾ ಯಾವುದೋ ಅದನ್ನು ಹೇಳ್ತಾರಂತ. ಇವತ್ತು 80ರಿಂದ 100 ಕೋಟಿ ಬ್ಯಾಂಕ್ ಖರ್ಚು ಮಾಡ್ತೀರಿ, ನಾಳೆ ಬೆಳಗ್ಗೆ ಬ್ಯಾಂಕ್ ಎಷ್ಟು ಮಾತ್ರ ಉದ್ಧಾರ ಮಾಡ್ತೀರಿ ಆಯಿತಾ? ಒಂದು ಪ್ರಶ್ನೆ ಆಗಿದೆ. ಮೊದಲು ನೀವು ಹಾಳು ಮಾಡಿದ್ದೇ ಕಾಂಗ್ರೆಸ್ ಅಂತ ಹೇಳ್ಬೋದು. ಕಾರಣ ಬೀದಿಯಲ್ಲಿ ಹಣ ಹಾಕ್ಕೊಂಡು ಹಂಚಂತ ನಿಮ್ಗೆ ಯಾರಾದ್ರೂ ಹೇಳಿದ್ರಾ? ಯಾರಾದರೂ ಮಹಿಳೆಯರು ಬಂದಿದ್ರಾ? ಬೆಂಗಳೂರಿಗೆ 20ರಿಂದ 30 ಸಾವಿರ ಮಹಿಳೆಯರು DCC ಬ್ಯಾಂಕ್ ಸಾಲ ಪಡೆದಿದ್ರು ಮಹಿಳೆಯರು ಬೇಕು, ಹೇಮಗಲಲ್ಲಿ ಮಹಿಳೆಯರು ಬೇಕು, ಶ್ರೀನಿವಾಸಪುರದಲ್ಲಿ ಕ್ಯಾನ್ವಾಸ್ ಮಹಿಳೆಯರು ಬೇಕು, ಬಂಗಾರಪೇಟೆಯಲ್ಲಿ ಬೇಕು. ಇನ್ನು ಯಾಕೆ ಈ DCC ಬ್ಯಾಂಕ್ ಇವತ್ತು ಇನಾಮಿನೇಷನ್ ಮಾಡ್ಕೊಂಡೆ ಹೇಳ್ತಾರೆ? ದೊಡ್ಡವ್ರನ್ನ ಮಾತು ಹೇಳ್ತಾರೆ, ಕಷ್ಟದಲ್ಲಿ ಆದವನ್ನ 6 ತಿಂಗಳಾದ ನೆನಬೇಕು ಅಂತೇಳಿ. ಇವತ್ತು ಯಾಕೋ ಈ ಕೋಲಾರಲ್ಲಿ DCC ಬ್ಯಾಂಕ್ ಚುನಾವಣೆ ನೋಡಿದ್ರೆ ಕಷ್ಟದಲ್ಲಿ ಆದವನ್ನ ಕತ್ತು ಯಾವಾಗ ಕೊಯ್ಯೋಣ ನಾವು, ಅವನು ಯಾವಾಗ ಸತ್ತೋಗ್ತಾನೆ ಅನ್ನೋ ಒಂದು ರೀತಿ ಚುನಾವಣೆ ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದ್ದಿದ್ದು 9 ಓಟು, ಅದರಲ್ಲಿ ಕಾಂಗ್ರೆಸ್ ಟೀಮು, ಕಾಂಗ್ರೆಸ್ A ಟೀಮು, ಕಾಂಗ್ರೆಸ್ B ಟೀಮು ಅಂತ ಏನಿದೆ ಅದರಲ್ಲಿ ಕೊತ್ತೂರು ಮಂಜುನಾಥ್ಗೆ 4 ಓಟ್ ಇದ್ದಿದ್ದು. ಕಡೆಗೆ ಪ್ರತಿ ಕ್ಯಾಂಡಿಡೇಟ್ನು, ಪ್ರತಿ ವೋಟರ್ನು ಕೈ ಇಡೋದು ಬೇಡ ಅಂದ್ಬಿಟ್ಟು BJP ಅವರು ಏನು ಗೊತ್ತಾ, ಯುದ್ಧಕ್ಕೆ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಅಂತಾರೆ ಗೊತ್ತಾ ಆಯಿತಾ? ಇಲ್ಲಿ ಕೋಲಾರಲ್ಲಿ ಏನಾಯಿತು ಅಂದರೆ ವಿರೋಧ ಪಕ್ಷ ಸತ್ತೋಗಿದೆ. ಬರೀ ವಿರೋಧ ಪಕ್ಷ ಏನಕ್ಕಿದೆ ಅಂದರೆ ಸುಮ್ಮನೆ ಪೇಪರಲ್ಲಿ ಕೊತ್ತೂರು ಮಂಜುನಾಥ್ ಹಂಗೆ, ಅನಿಲ್ ಹಿಂಗೆ ಅಂತ ಹೇಳ್ಕೊಳಕ್ಕಿದೆ. ತಿರುಗಿ ಇವರೆಲ್ಲ ಒಂದೇ, ರಾತ್ರಿ ಎಲ್ಲ ಒಂದೇ ಇವರು ಆಯಿತಾ? ಇವತ್ತು ಕೊತ್ತೂರು ಮಂಜುನಾಥ್ ಗೆಲುವಲ್ಲ, ಇದು BJP ಅವರ ಗೆಲುವು. ಇದು ಖಂಡಿತ BJP ಅವ್ರ ಗೆಲುವು. ಬೇಕಾದ್ರೆ ಕೋಲಾರಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳಿ, ಇದು ನನ್ನ ಒಂದು ವ್ಯಕ್ತಿತ್ವದ ಗೆಲುವು ಅಂತೇಳಿ. ಇದಂತೂ ಅಲ್ಲ, ಇದು BJP ಅವರ ಗೆಲುವು. ಅಣ್ಣ, DCC ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹಿರಿಯರು ಒಂದು ಗಾದೆ ಹೇಳಿದ್ದಾರೆ, ಊಟ ಹಾಕ್ದೊಂದು ಮನೆ 6 ತಿಂಗಳು ಚೆನ್ನಾಗಿರಬೇಕು, ಹಾಲು ಕೊಟ್ಟಿದ್ದ ಹಸು ಚೆನ್ನಾಗಿರು. ಆದರೆ ಈಗೇನಾಗಿದೆ ಅಂದರೆ, ಹಾಲು ಹಾಕಿದ ಮನೆ ಹಾಳಾಗೋಗ್ಲಿ, ಅನ್ನ ಹಾಕಿದ ಮನೆ ಹಾಳಾಗೋಗ್ಲಿ, ಉಪಕಾರ ಮಾಡಿದವನು ಸತ್ತೋಗ್ಲಿ ಅನ್ನೋದು DCC ಬ್ಯಾಂಕ್ ಚುನಾವಣೆ ನೋಡ್ತಾರೆ. ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಇವತ್ತು ಗೋವಿಂದಗೌಡನ ದೇವರು ಹೇಳ್ತಾ ಪರಮಾತ್ಮ ಅಂತೇಳಿ ಶ್ರೀನಿವಾಸಪುರಿಂದ KJಪುರ್ಗೂ ಪ್ರತಿ ಅದು ಟೇಬಲ್ ಮೇಲೆ ಹಣ ಇಟ್ಕೊಂಡು ನಮ್ಮದು ರಮೇಶ್ ಕುಮಾರ್ ಇರ್ಬೋದು,
ರಂಜೇಗೌಡರು ಇರ್ಬೋದು, ಎಸ್ ಎನ್ ನಾರಾಯಣಸ್ವಾಮಿ ಇರ್ಬೋದು, ಇವರೆಲ್ಲ ಮಾಡಿ ತಿಳಿತಾ ಇವತ್ತು ಗೋವಿಂದಗೌಡ ಕಳ್ಳ. ಹೌದು ಕಳ್ಳ. ಯಾರು ಸರ್ಕಾರ ಇರೋದು? ನಿಮ್ಮ ಜೊತೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾನೆ. ಕಳ್ಳ ಅವನು ಕಳ್ಳತನ ಮಾಡಿದ 2 ತಿಂಗಳಲ್ಲಿ ಎನ್ಕ್ವೈರಿ ಮಾಡಿ ಅವ್ನು ಜೈಲಿಗೆ ಕಳಿಸ್ಬೋದಾಗಿತ್ತಲ್ಲ. ಇದಕ್ಕೇನು ಇಷ್ಟೊಂದು ಇಲ್ಬೇಕಾಗಿತ್ತ? ಅಲ್ಲಿಗೆ ನಿಮ್ಮ ಉದ್ದೇಶ ಏನು? ನಿಮಗೆ ಬೇಕಾದಾಗ ಗೋವಿಂದಗೌಡರನ್ನ ಉಪಯೋಗಿಸ್ಕೊಂಡ್ರಿ, DCC ಬ್ಯಾಂಕ್ನ ಉಪಯೋಗಿಸ್ಕೊಂಡ್ರಿ. ಇವತ್ತು ನಿಮಗೆ ಅವನು ಬೇಡ, ರಾಜಕೀಯವಾಗಿ ಮುಗಿಸ್ತಾ ಇದ್ರಿ. ಅಷ್ಟು ಬಿಟ್ಟರೆ ಇದರಲ್ಲೇನು ಜನಪರದ ಒಂದು ಕೆಲಸನೂ ಅಲ್ಲ, DCC ಬ್ಯಾಂಕ್ ಉದ್ಧಾರನೂ ಅಲ್ಲ. ಆಯಿತಾ, ನಿಮ್ಮ ತೆವಲಿಗೆ ರಾಜಕೀಯ ತೀಟೆ ತೀರಿಸ್ಕೊಳ್ಳೋಕ್ಕೆ DCC ಬ್ಯಾಂಕ್ನ ಉಪಯೋಗಿಸ್ಕೊಳ್ತದೆ. ಸರ್, ಗೋವಿಂದಗೌಡರು ಕಾಂಗ್ರೆಸ್ಸೇ, ಅನಿಲ್ ಕುಮಾರ್ ಕಾಂಗ್ರೆಸ್ಸೇ, ರಮೇಶ್ ಕುಮಾರ್ ಕಾಂಗ್ರೆಸ್ಸೇ, ಇಲ್ಲಿರೋರೆಲ್ಲ ಇಬ್ಬರು ಬಿಟ್ಟರೆ ಎಲ್ಲ ಕಾಂಗ್ರೆಸ್ಸೇ. ಆದರೆ ಇಲ್ಲಿರೋರು ಕಾಂಗ್ರೆಸ್ ಅವರೆಲ್ಲ DCC ಬ್ಯಾಂಕ್ ಬೆಳೆಸ್ಕೊಂಡಿರ್ರಿ. ಹೇಳ್ರಿ, ಎಲ್ಲ ನಿಮ್ಮ ಟಿ ವಿಗಳಲ್ಲಿ ಪೇಪರ್ ಎಲ್ಲ ಬಂದಿದೆ. ಹೇಳ್ತಾ ನೀವು ಅದಕ್ಕೆ ವಿರೋಧ ಮಾಡಿದ್ರಿ. ಸರ್, ಬಜಾರಲ್ಲಿ ಹಣ ಹಂಚಬಾರ್ದು ಅಂತೇಳಿ ನಾವು 500 ಕೋಟಿ ಕೊಟ್ರಿ, 1000 ಕೋಟಿ ಕೊಟ್ರಿ, ಮಹಿಳಾ ಸಬಲೀಕರಣ ನೋಡಿ. ಆದಷ್ಟು ನಂಬರ್ 1 ಸ್ಥಾನದಲ್ಲಿ ಬಂದಿತ್ತು ಬ್ಯಾಂಕ್. ಕೆಲವು ಲೋಪದೋಷಗಳಿದ್ದವು, ನಾನು ಹೇಳಲ್ಲ. ಈಗಲೂ ನಾನು ಹೇಳೋದೇನು ಗೊತ್ತಾ, ನೀವು ಒಂದೇ ಪಕ್ಷದವರಾಗಿ ಹೇಳ್ತಾ ಈ ರೀತಿ ಜಗಳ ಆಡ್ತಾ ಇರೋದು ನೋಡಿದ್ರೆ ಜನ ಎಲ್ಲೋ ಬಾಯಲ್ಲಿ ನೆಗೆದು ಎಲ್ಲೋ ನಗೀತಾ ಇದಾರೆ.